ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತು ನೋಡಕ್ ಹೋಗ್ತಾ ಇರುವಂತ ಟಾಪಿಕ್ ಇಷ್ಮಾಯೇಲನ ಜನನ. ಇಷ್ಮಾಯೇಲನ ತಂದೆ ಬಂದು ಅಬ್ರಹಾಮನು, ತಾಯಿಯ ಹೆಸರು ಹಾಗರಳು. ಒಂದಾನೊಂದು ದಿನ ಇವರ ಕುಟುಂಬದಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಆಗ ಹಾಗರಳು ಮನೆ ಬಿಟ್ಟು ಓಡಿ ಹೋಗ್ತಾರೆ. ಆಗ ದೇವದೂತನು ಬಂದು ಹಾಗರಳನ್ನು ಕರೆದು ಮಾತಾಡಿ ಇಷ್ಮಾಯೇಲನನ್ನು ಆಶೀರ್ವಾದಿಸಿರುವ ಒಂದು ಸಂದರ್ಭವನ್ನು ನಾವು ನೋಡಬಹುದು. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಲೈಕು ನಮಗೆ ತುಂಬ ಇಂಪಾರ್ಟೆಂಟು. ಆಗ ಈ ವಿಡಿಯೋ ಅನೇಕ ಜನರಿಗೆ ರೆಕಮೆಂಡ್ ಆಗುತ್ತೆ. ಓಕೆ, ನಾವು ನೇರವಾಗಿ ದೇವರ ಒಂದು ಸಂದೇಶವನ್ನು ನೋಡೋಣ. ಕಂಡ 16ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಅಬ್ರಹಾಮನ ಹೆಂಡತಿಯಾದ ಸಾರಾಯಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳು. ಹೀಗಿರಲಾಗಿ ಸಾರಾಯಳು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು. ಅಬ್ರಾಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಾಯಳು ಐಗುಪ್ತ್ಯಳಾದ ಹಾಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು. ಅವನು ಹಾಗರಳನ್ನು ಕೂಡಲು ಬಸುರಾದಳು. ತಾನು ಬಸುರಾದನೆಂದು ತಿಳಿದುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಆಗ ಸಾರಾಯಳು ಅಬ್ರಹಾಮನಿಗೆ, ನನ್ನ ಗೋಲು ನಿನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದನಷ್ಟೇ. ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಹಾಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಾಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ಓರತೆಯ ಹತ್ತಿರ ಇರುವಾಗ ಯೆಹೋವ ದೂತನು ಅವಳನ್ನು ಕಂಡು, ಸಾರಾಯಳ ದಾಸಿಯಾದ ಹಾಗರಳೇ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುತ್ತೀ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗಿರುವುದು ಎಂದು ಹೇಳಿದನು. ಮತ್ತು ಯೆಹೋವನ ದೂತನು ಅವಳಿಗೆ, ನೀನು ಬಸುರಾಗಿದೆಯಷ್ಟೇ, ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ದರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಅವನು ಕಾಡು ಗತ್ತೆಯಂತೆ ಇರುವನು, ಅವನು ಎಲ್ಲರ ಮೇಲೆ ಕೈಯೆತ್ತುವನು, ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈಯೆತ್ತುವರು. ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸವಾಗಿರುವನು ಎಂದು ಹೇಳಿ ಹೋದನು. ಅವಳು, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು. ಈ ಸಂಗತಿಯಿಂದ ಅಲ್ಲಿರುವ ಬಾವಿಗೆ ಲಹೈರೋಯಿ ಬಾವಿ ಎಂದು ಹೆಸರಾಯಿತು. ಅದು ಕಾದೇಶಿಗೂ ಬೆರೇದಿಗೂ ನಡುವೆ ಅದೆ. ಹಾಗರಳು ಅಬ್ರಹಾಮನಿಂದ ಮಗನನ್ನು ಹೆತ್ತಳು. ಅಬ್ರಹಾಮನು ಅವನಿಗೆ ಇಷ್ಮಾಯೇಲ್ ಎಂದು ಹೆಸರಿಟ್ಟನು. ಅವಳು ಇಷ್ಮಾಯೇಲನನ್ನು ಹೆತ್ತಾಗ ಅಬ್ರಾಮನು 86 ವರ್ಷದವನಾಗಿದ್ದನು. ನೋಡಿ, ಇಷ್ಮಾಯೇಲನ ಜನನದಲ್ಲಿ ಈ ದಿನ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ದೇವರು ನೋಡಿ ಹಾಗರಳಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ನೋಡಿ, ನಿನ್ನ ಯಜಮಾನಿಗೆ ತಗ್ಗಿಸಿಕೊಂಡು ನಡೆದುಕೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ನಾವು ತಗ್ಗಿಸಿಕೊಂಡು ನಡೆಯಬೇಕು. ನಾವು ಹೆಚ್ಚಾಗಿ ತಗ್ಗಿಸಿಕೊಂಡು ಈ ಲೋಕದಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಆಶೀರ್ವದಿಸುವವರಾಗಿದ್ದಾರೆ. ನೋಡಿ, ಅನೇಕ ವ್ಯಕ್ತಿಗಳಿಗೆ ಈ ಒಂದು ಸತ್ಯ, ಈ ಒಂದು ಮರ್ಮ ತಿಳಿದಿಲ್ಲ. ನೋಡಿ, ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತಾ ಇದೆ, ದೇವರ ಸನ್ನಿಧಾನದಲ್ಲಿ ದೇವರ ಬಳಿಯಲ್ಲಿರುವಂತಹ ದೇವರ ಮಕ್ಕಳು ನಾವು ತಗ್ಗಿಸಿಕೊಂಡು ನಡೆಯುವಾಗ ದೇವರು ನಮ್ಮನ್ನು ಹೆಚ್ಚಿಸುವ ಆತನಾಗಿದ್ದಾನೆ. ನೋಡಿ, ನಾವು ತಗ್ಗಿಸಿಕೊಂಡು ನಡೆಯುವಾಗ ದೇವರು ಖಂಡಿತ ನಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ನೋಡಿ,
ಈ ಹಾಗರಳಿಗೆ ನೋಡಿ, ದೇವರು ತಗ್ಗಿಸಿಕೊಂಡು ನಡಿ ಎಂಬುದಾಗಿ ಹೇಳುವಾಗ ಈತನು ಆ ಮಾತಿಗೆ ವಿಧೇಯಲಾಗಿ ನಡೆದಿದ್ದಾಳೆ. ಆಗ ದೇವರು ಹಾಗರಳನ್ನು ಆಶೀರ್ವಾದ ಮಾಡಿರುವ ಒಂದು ಸಂದರ್ಭವನ್ನು ನಾವು ನೋಡಬಹುದು. ನೋಡಿ, ಈತನು ಕಾಡು ಗತ್ತೆಯಂತಿರ್ತಾನೆ, ಇವನು ಎಲ್ಲರ ಮೇಲೆಯೂ ಕೈ ಎತ್ತುತ್ತಾನೆ. ಇವರು ಬಹು ಸಂತಾನವುಳ್ಳವರಾಗ್ತಾರೆ. ಎಲ್ಲರೂ ಈತನ ಮೇಲೆ ಕೈ ಎತ್ತುತ್ತಾರೆ, ಆದರೆ ಈತನ ಅಣ್ಣ ತಮ್ಮಂದಿರ ಎದುರುಗಡೆಯೇ ಜೀವಿಸುತ್ತಾರೆ ಎಂಬುದಾಗಿ ದೇವರ ಒಂದು ಆಶೀರ್ವಾದವನ್ನು ಹಾಗರಳು ಹೊಂದಿಕೊಂಡಿದ್ದಾಳೆ. ನೋಡಿ, ದೇವರು ಇಷ್ಮಾಯೇಲನನ್ನು ಆಶೀರ್ವದಿಸುತ್ತಾ ಇದ್ದಾರೆ. ಈ ವಿಡಿಯೋ ವೀಕ್ಷಿಸುವ ನನ್ನ ಪ್ರಿಯ ದೇವ ಜನರೇ, ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನಾವು ತಗ್ಗಿಸಿಕೊಂಡು ಈ ಲೋಕದಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಇಷ್ಮಾಯೇಲನ ಜನನದ ವಿಷಯವನ್ನು ನಾವು ಹೇಳಿದ್ದೇವೆ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಪಾಯಿಂಟ್ ಇಷ್ಟ ಆಗಿದೆ ಎಂಬುದಾಗಿ ಕಮೆಂಟ್ ಮಾಡಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಇಷ್ಮಾಯೇಲನ ಜನನದ ವಿಷಯವಾಗಿ ನಾವು ಈ ವಿಡಿಯೋದಲ್ಲಿ ಕೇಳಿದ್ದೇವಪ್ಪ. ಎಲ್ಲ ವಿಷಯಗಳು ನಮ್ಮ ಜೊತೆಯಾಗಿರು. ಈ ವಿಡಿಯೋ ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸಪ್ಪ. ಎಲ್ಲ ಕಾರ್ಯಗಳಲ್ಲಿಯೂ ನೀನು ನಮ್ಮ ಜೊತೆಯಾಗಿದ್ದು ನಡೆಸು. ಎಲ್ಲ ವಿಷಯಗಳು ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.